ಈ ರೆಡ್ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಗೊತ್ತು, ಎಲ್ಲ ಹುಡುಗರು ಇದನ್ನೇ ಹೇಳೋದು. ಸೊ ಸೇ ಸಮಥಿಂಗ್ ನ್ಯೂ. ಹಾಯ್ ಏ ಕುಶ್, ದ ವೆಡ್ಡಿಂಗ್ ಕಪಲ್ ಪಾವನ ಅಂಡ್ ಅರ್ಜುನ್. ಸಾವಿರ ಸುಳ್ಳು ಹೇಳಿದವರೆಲ್ಲ ಮದುವೆ ಆಗಿ ಆರಾಮಾಗಿದ್ದಾರೆ. ಎರಡೆರಡು ಸುಳ್ಳು ಹೇಳಿ ನನ್ನ ಲೈಫ್ ಬೀದಿಗೆ ಬಂದ್ಬಿಡ್ತು. ಏನಂದೆ? ಬಾರ್ ಕೌಂಟ್ರಲ್ಲಿ ಹುಡುಕ್ತಾ ಇದ್ದೀನಿ. ಅಲ್ಲಿದೆ ಅಲ್ಲಿದೆ ಯು ಕ್ಯಾರಿ ಆನ್. ಕುಶ್, Yo, boys and girls, hit the dance floor! Hey, Kushi. Huh? Let's dance. ಓಕೆ. ನೋ ಶೀಸ್ ಮ್ಯಾರಿಡ್. Oh, I forgot, Kushi. Sorry. ನಾವು ಡ್ಯಾನ್ಸ್ ಮಾಡೋಣ. Yeah, sure. ಯಾ Come, we'll go. Have fun. ಹಾಂ, ಡಾನ್ಸ್ಗೂ ಮದುವೆಗೂ ಏನು ಸಂಬಂಧ? ಇಂಧನ ಖರ್ಚು ಮಾಡ್ಕೊಂಡು ಕರ್ಕೊಂಬರೋದು ನಾವು, ಇವ್ರು ಕುಣಿಯೋದು ಬೇರೆಯವ್ರ ಜೊತೆ. ನಮ್ಮ ಇಂಧನಕ್ಕೆ ಬೆಲೆ ಇಲ್ಲ. ಕುಶ್, Hey, what's going on? Right now. Oh. ನೀನು ಹೈ ಆಗಿದ್ಯಾ ಆ್ಯಂಡ್ ಮೂಡೋಬರ್ ನಿನಗೆ ಮದುವೆ ಆಗಿದೆ ಕಣ. ಮುಂದುವರಿಸಿ ನಿಮ್ಮ ನೃತ್ಯವನ್ನ. Oh shit! Hey! ಯಾವುದೋ ಮತ್ಸ್ಯಕನ್ನ ನಿಂತಿದೆ, ಬಲೆ ಬೀಸೋಣ. ಹುಡುಗಿ ಹಿಂದೆಯಿಂದ ಚೆನ್ನಾಗಿ ಕಾಣಿಸಿದ್ರೆ ಅವಳ ಜೊತೆ ಮುಂದೆ ಜೀವನ ಭಾಳ ಚೆನ್ನಾಗಿರುತ್ತಂತೆ. ಪಾಪಿ ಸಮುದ್ರಕ್ಕೆ ಹೋದ್ರು, ಈಜ್ಕೊಳಕ್ಕೆ ಹೋದ್ರು, ಮೊಣಕಾಲಷ್ಟು ತರ ನೀರು. ನಮಸ್ಕಾರ. ಹಾಯ್, ನೀವಿಲ್ಲಿ? ನಾನು ನೀರಲ್ಲಿ ಮೀನು ಹುಡುಕ್ತಾ ಇದ್ದೆ. ನೀವು? ನಾನು ಇನ್ನೂ ಕೆಳಗೆ ಹೋಗಿ ಮುತ್ತು ಹುಡುಕ್ತಾ ಇದ್ದೆ. ಅಯ್ಯೋ, ಕೆಳಗೆ ಹೋಗ್ಬೇಡಿ, ಹಿಂದೆ ಹೋಗಿ. ಅಲ್ಲಿ ಪೊದೆ ಇದೆ, ಅಲ್ಲಿ ಮುತ್ತು ಸಿಕ್ಕಿದ್ರೂ ಸಿಗ್ಬೋದು. ನಾವು ಅಷ್ಟು ಬರ್ಗಟ್ಟಿಲ್ಲ. ಹೇಗಿದೆಯಾ? ಐಮ್ ಗುಡ್. ಹೌ ಅಬೌಟ್ ಯು? ನಾನು ಚೆನ್ನಾಗಿದ್ದೀನಿ. ನಾನು ಬೇಜಾರಾಗಿದ್ದೀನಿ ಅಂತ ನನ್ನ ಕುಟುಂಬದವ್ರು ಬೇಜಾರಾಗಿದ್ದಾರೆ. ಖುಷಿ, ನಮ್ಮಿಬ್ರು ಸಂತೋಷಕ್ಕೆ ಈ ಥರ ಇರಬೇಕಾ ನಾವು? ಓ, ನಿಮ್ಮನೇಲೂ ಅದೇ ಪ್ರಾಬ್ಲಮ್ಮಾ? ಮನೆಯಲ್ಲಿ ಅಣ್ಣ ಅಮ್ಮ ಖುಷಿಯಾಗಿಲ್ಲ, ಅದಕ್ಕೆ ಊಟ ಹಾಕ್ತಿಲ್ಲ. ನಮ್ಮನೇಲೂ ಅದೇ. ತಟ್ಟೆಗೆ ಊಟ ಹಾಕೋತಾರೆ, ತಿಂದೇನೆ ಕೈ ತೊಳಿತಾರೆ. ನಿನಗೆ ನಾನು ಬೇಕಾಗಿಲ್ಲ, ನನಗೆ ನೀನು ಬೇಕಾಗಿಲ್ಲ. ಆದರೆ ನಮ್ಮ ಮನೆಯವರು ನಾವಿಬ್ಬರು ಜೊತೆಲಿರಬೇಕು ಅಂತಾರೆ. ನಾವು ಯಾಕೆ ಫ್ರೆಂಡ್ಸ್ ಆಗಿರಬಾರ್ದು? ಹಾ, ನಿನ್ಗೆ ನನ್ನ ರಿಸ್ಟ್ರಿಕ್ಷನ್ಸ್ ಇಲ್ಲ, ನನಗೆ ನಿನ್ನ ರಿಸ್ಟ್ರಿಕ್ಷನ್ಸ್ ಇರಲ್ಲ. ವಿ ಕುಡ್ ಆಕ್ಚುಲಿ ಬಿ ಟುಗೆದರ್. ಬೇರೆ ಯಾಕೋವರೆಗೂ? Of course. We couldn't be good husband and wife, but I bet we'll be really good friends. Trust me, it'll be fun. ಮುಂದೇನು? ಚಮಕ್ ಸೆಕೆಂಡ್ ಇನ್ನಿಂಗ್ ಶುರು. ನಾಚಿಕೆ ಇಲ್ಲದೆ ಗಡುವಂತರ ಬಂದು ಕೂತಿರೋದು ನೋಡು. ಬಡವ ರಾಸ್ಕಲ್ ಈಗಲೂ ನನ್ನ ತಮ್ಮನ ಹಿಂದೆನೇ ಬಿದ್ದಿದ್ದಾನೆ. ಇನ್ಮೇಲಾದ್ರೂ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಡೋದನ್ನ ನಿಲ್ಲಿಸ್ಬಿಡಿ. ಏನೇ ರೀಸನ್ ಇದ್ರೂ ಈಗಿನ ಜನರೇಷನ್. ಅಯ್ಯೋ ಅಜ್ಜಿ, ನೀನು ಆರ್ಕೂಟ್ಗಿಂತ ಅಳಬಳು. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗೋದು. ನೀನ್ ಬೇಕಾದ್ರೆ ಇನ್ನೊಂದು ಮದುವೆ ಆಗಿ ನೋಡು, ತಾತನ್ ಬಿಟ್ಟು ಸೆಪರೇಟ್ ಆಗಿರ್ಬೇಕು ಅನ್ಸುತ್ತೆ. ಈಗಿನ ಜನರೇಷನ್ ನಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ತಾರೆ, ಆದ್ರೆ ಸಂಪ್ರದಾಯದ ವ್ಯಾಲ್ಯೂಸ್ ಅನ್ನೇ ತಿಳ್ಕೊಂಡಿರಲ್ಲ. ಲೋ ಅವಿವೇಕಿ, ತಾಳಿಗೆ 3 ಗಂಟೆ ಯಾಕೆ ಹಾಕ್ತಾರೆ ಗೊತ್ತಾ? ಟೈಟ್ ಆಗಿರ್ಲಿ ಅಂತ. ಸಪ್ತಪದಿ ಯಾಕೆ ತುಳಿತಾರೆ? ಅದು ಒಂದೇ ಕಡೆ ಕೂತು ಕೂತು ಕಾಲು ಜೋಂಪ್ ಹಿಡ್ಕೊಂಡ್ಬಿಟ್ಟಿರ್ತಲ್ಲ, ಲೈಟ್ ಆಗಿ ಒಂದು ವಾಕಿಂಗ್ ಓಡ್ ಬರ್ಲಿ ಅಂತ. ಅರುಂಧತಿ ನಕ್ಷತ್ರನ ಯಾಕೆ ತೋರಿಸ್ತಾರೆ ಗೊತ್ತಾ? ಗೊತ್ತು. ಫೋಟೋದಲ್ಲಿ ಪೋಸ್ಟ್ ಚೆನ್ನಾಗಿರುತ್ತೆ, ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಲೈಕಿಂಗ್ಸ್ ಬರುತ್ತೆ ಅಂತ. ತಪ್ಪು. ಇದ್ರ ಆನ್ಸರ್ ನನ್ಗೆ ಗೊತ್ತು. ವಸಿಷ್ಠ ನಕ್ಷತ್ರ ಸುತ್ತ ಅರುಂಧತಿ ನಕ್ಷತ್ರ ಸುತ್ತಾ ಇರುತ್ತೆ. ಒಂದ್ ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಕಾವಲಾಗಿರುತ್ತೆ.
ಅದೇ ಥರ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಕಾವಲಾಗಿರ್ಬೇಕು ಅಂದ್ಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಕರೆಕ್ಟ್ ಅಜ್ಜಿ? ನೀವು ನನ್ನ ಕಣ್ಣು ಓಪನ್ ಮಾಡ್ಬಿಟ್ರಿ. ಇನ್ಮೇಲೆ ನನ್ನ ಹೆಂಡ್ತಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿ ಬೇರೆ ಹುಡುಗಿ ಮೇಲೆ ಕಣ್ಣಾಗ್ತಾ ಇದ್ದಾನೆ. ಕೋಶ್, ಹಾಂ ವಾಶ್ರೂಮ್ ಹೋಗಿ ಬರ್ತೀನಿ. ಹಾಂ ಹಾಂ ಹೌದು. Token number 19. I repeat, token number 19. ಬಂದೆ ಬಂದೆ. ಯಾಕೆ ಇವ್ರನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಯಾಕೆ ಇಷ್ಟ ಇಲ್ಲ? ಚೆನ್ನಾಗೇ ಇದ್ದಾರಲ್ಲ. ಮತ್ತೆ ಯಾಕ್ರಿ ಡೈವರ್ಸ್ ತಗೊಳಕ್ ಬಂದ್ರಿ? ಬೇಡ ಬಿಡಿ. ಸರ್, ಇವ್ ನನ್ ಗಂಡ ಅಲ್ಲ. ಸಾಕು ಸುಮ್ನಿರಮ್ಮ. ಅದನ್ನ ನಾನು ನಿಮಗೆ ಡೈವರ್ಸ್ ಕೊಡ್ಸಿದ್ಮೇಲೆ ಹೇಳ್ಬೇಕು. ಸರ್, ಇವ್ರಿಗೆ ನನ್ ಜೊತೆ ಮದ್ವೆನೇ ಆಗಿಲ್ಲ. ಮತ್ತೆ ಡೈವರ್ಸ್ ತಗೊಂಡ್ಮೇಲೆ ಮದುವೆ ಆಗೋ ಲೆಕ್ಕಾಚಾರನಾ? ಸರ್, ನಿಜವಾಗ್ಲೂ ಇವ್ರು ಯಾರಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಸರೇನು? ಪ್ರಿಯಾಂಕಾ. ನಿಮ್ದು? ಗಾಂಧಿ. ಖುಷ್. ಆ ಟೋಕನ್ ಕೊಡಿ ಇಲ್ಲಿ. ಕೊಡಮ್ಮ ಇಲ್ಲಿ. ರೀ, ಇದು ನಿಮ್ಮ ನಂಬರ್ ಅಲ್ಲ ರೀ. ನಿಮ್ಮ ನಂಬರ್ 61, ಇವ್ರದ್ದು 19. ನಿಮ್ಮ ನಂಬರ್ ಕರೆದಾಗ ಬನ್ರಿ, ತಗೊಳ್ಳಿ. 19. ಬೇಗ ಹೋಗ್ರಿ, ಸ್ವಲ್ಪ ಇದ್ದೀರಾ. ನಿಮ್ಮ ಹೆಂಡ್ತಿಗೆ ನಾನು ಡೈವರ್ಸ್ ಕೊಟ್ಬಿಡ್ತಿದ್ದೆ. ಬೇಗ ಹೋಗಿ, ಬೇಗ ಹೋಗಿ. Token number 61. ಹೆಸರು? ಡಾಕ್ಟರ್ ಖುಷ್. ಈ ಸಲ ಯಾರ ಜೊತೆ ಬಂದಿದ್ದೀರಿ? ನಮ್ಮೊಳೆ. ಡೈವರ್ಸ್ ಯಾಕೆ? ನನಗೆ ಇವಳು ಕಂಡ್ರೆ ಇಷ್ಟ ಇಲ್ಲ. ಇವ್ರೇನ್ರಿ ನಿಮ್ಮ ಒಬ್ಬರನ್ನ ಬಿಟ್ಟು ಬೇರೆ ಎಲ್ಲರ ಜೊತೆನೋ ಬಹಳ ಚೆನ್ನಾಗಿರ್ತಾರಲ್ರಿ? ಇವ್ರ ಕ್ಯಾರೆಕ್ಟರ್ ಹಿಂಗೇನಾ? ಹೌದು ಸರ್. ಮದುವೆ ಆಗಿ 2 ತಿಂಗಳಾಗಿದೆ. ವಿಚ್ಛೇದನಕ್ಕೆ ಕಾರಣ? ಈ ಮಿಸ್ಸಸ್ಸು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂದ್ಬಿಟ್ಟು ಡೈವರ್ಸ್ ಅಷ್ಟೇ ಸರ್. ರೀ, ಅವೆಲ್ಲ ರೀಸನ್ ಅಲ್ಲ ರೀ. ಮದುವೆ ಆಗಿ ಮಿನಿಮಮ್ 1 ವರ್ಷ ಆಗಿರಬೇಕು. ಬರೀ ಎಕ್ಸಾಮ್ಷನ್ ಕೇಸ್ ಮಾತ್ರ ಬೇಗ ಮುಗಿಯೋದು. ಅಂದರೆ ವರದಕ್ಷಿಣೆ, ಇಂಪಾರ್ಟೆನ್ಸಿ, ಮೆಂಟಲ್ ಇಲ್ನೆಸ್. ಸರ್, ನನ್ನ ಗೈನಕಾಲಜಿಸ್ಟ್ ಇವಳಿಗೆ ಮಕ್ಕಳಾಗಲ್ಲ ಅಂತ ಒಂದು ಸರ್ಟಿಫಿಕೇಟ್ ಮಾಡಿಕೊಟ್ಬಿಡ್ತೀನಿ. OS. ಹೆಲೋ ಸರ್, ಡೌರಿ ಕೇಳ್ತಾ ಇದ್ದಾನೆ ಅಂತ ನಾನೇ ಕೇಸ್ ಹಾಕ್ತೀನಿ ಸರ್. ಆಯ್ತು ಆಯ್ತು, ಓಕೆ. ಯಾಕೆ ಬಂದ್ಬಿಡು? ಸ್ವಲ್ಪ ಆಚೆ ಬಂದ್ಬಿಡು, ಮಾತಾಡೋಣ ಅಂದೆ. Just a second. ಸರ್, ಈಗ ಇವರು ಇಂಪಾರ್ಟೆಂಟ್ ಅಂತ ಕೇಸ್ ಹಾಕ್ಬಿಡೋಣ ಸರ್. ಸೊ ಈಗ ತಾವು ಮಕ್ಕಳಾಗಲ್ಲ ಅಂತ ಕೋರ್ಟಲ್ಲಿ ಒಪ್ಕೊಳಕ್ ರೆಡಿ ಇದ್ದೀರಾ? ಹೌದು. ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಸರ್. ನನಗೆ, ನಿಮಗೆ, ಇವ್ರಿಗೆ, ಕೋರ್ಟ್ಗೆ ಬಿಟ್ರೆ ದೇವ್ರಿಗೂ ಗೊತ್ತಾಗಲ್ಲ. ಆದರೆ ನೋಟಿಸ್ ಬಂದಾಗ ಮನೆಯವ್ರು ಯಾರಿಗೂ ಸಿಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೋಡ್ಕೋತೀನಿ ಸರ್. ನೋಡ್ಕೊಳ್ಳಿ. ದೇವ್ರಿಗೆ ಗೊತ್ತಾಗಲ್ವಾ? ನನಗೆ ಯಾಕೋ ಇವ್ನು ಡೈವರ್ಸ್ ಕೊಡ್ಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ರೇ, 2001ರಲ್ಲಿ ನನಗೆ ಯಾವ ಕೇಸ್ಗಳು ಇರಲಿಲ್ಲ. ಪ್ರಾಕ್ಟೀಸ್ ತಪ್ಪು ಹೋಗಬಾರ್ದು ಅಂತ ನನ್ನ ಹೆಂಡತಿ ಮೇಲೇನೆ ಕೇಸ್ ಹಾಕಿ ಕೇಸ್ ಗೆದ್ಬಿಟ್ಟಿದ್ದೀನಿ. ಹೌದಾ ಸರ್? ಹಾಂ, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸದ್ಯ ನೀವು ಗೈನಕಾಲಜಿಸ್ಟ್ ಆಗಲಿಲ್ಲ, ಪ್ರಾಕ್ಟೀಸ್ ತಪ್ಪಿತು ಅಂತ ಸಿಕ್ತಾರೆ ಡೆಲಿವರಿ ಮಾಡಿಸ್ಬಿಡ್ತಿದ್ರೆ